ವಿಧಾನಸೌಧದ ಮುಂದೆ ವಿರೋಧ ಪಕ್ಷದಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕೆಂಗಲ್ ಗೇಟ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಮಾಡಲಾಗ್ತಾ ಇದೆ. ಸದನದ ಒಳಗೂ ಕೂಡ ಪ್ಲೇಕಾರ್ಡ್ಗಳನ್ನು ಪ್ರದರ್ಶನ ಮಾಡೋಕೆ ಪ್ರಯತ್ನ ಪಟ್ಟರು, ಆದರೆ ಅವಕಾಶ ಇಲ್ಲ ಅಂತ ಹೇಳಲಾಯಿತು. ಇನ್ನು ವಿಡಿಯೋ ಕ್ಯಾಮೆರಾದಲ್ಲೂ ತೋರಿಸುವಂತಿಲ್ಲ ಅನ್ನೋ ಆಕ್ಷೇಪ ವ್ಯಕ್ತವಾಯಿತು. ಹೀಗಾಗಿ ವಿಧಾನಸೌಧದ ಮುಂದೆ ಪ್ಲೇಕಾರ್ಡ್ಗಳನ್ನು ಹಿಡಿದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಮಾಡಬೇಕಾದ್ರೆ ಗೊತ್ತಾ, ನೀವು ನಿಮ್ಮ ಸ್ಥಾನದಲ್ಲೇ ನಿಂತು ನಿಮಗೆ ಮಾತಾಡಲಿಕ್ಕೆ, ಒಟ್ಟಾಗಿ ಕೂಗಾಡ್ಲಿಕ್ಕೆ ಚುನಾವಣೆಗೆ ತಗೊಂಡೋಗಿದ್ದೀರಾ ಅಂತ ಹೇಳಿ ಪ್ರತಿಭಟಿಸಿ ಅವರೆಲ್ಲರೂ ಕೊಡಬೇಕಾಯ್ತು, ಕೊಟ್ಟಿಲ್ಲ. ಯಾಕೆ? ಅಧಿಕಾರದ ದುರ್ಬಳಕೆ ಇನ್ನಷ್ಟು ಲೂಟಿ ಹೊಡೆಯಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಅವ್ರನ್ನ ಸಮರ್ಥನೆ ಮಾಡ್ಕೊತಾ ಇದೆ. ನಾವು ಈಗಾಗಲೇ 3 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಈಗೂ ಕಾಂಗ್ರೆಸ್ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕು, ದಲಿತರ ಹಣ ಲೂಟಿ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡಬೇಕು, ಹಿಡ್ದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಕೆಪಿಎಸ್ಸಿ ಹಣ, ಕೆಪಿಎಸ್ಸಿ ಹಗರಣ ಕರ್ಮಕಾಂಡ ಅದರ ಬಗ್ಗೆ ಚರ್ಚೆ ಮಾಡಬೇಕು. ಇವತ್ತು ನೈಸ್ ವಿಚಾರ ಎಲ್ಲ ಟೋಲ್ಗಳಲ್ಲೆಲ್ಲ ಗಲಾಟೆ ನಡೀತಾ ಇದೆ. ಟೋಲ್ ಕೊಡಲ್ಲ ಅಂತ ಹೈಕೋರ್ಟ್ ಆರ್ಡರ್ ಆಗಿದೆ. ಇದು ಅಕ್ರಮ ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ, ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇದ್ದಾರೆ. ಪರ್ಮಿಷನ್ ಕೊಡ್ತಾ ಇಲ್ಲ. ನನ್ನ ವಿದ್ಯಾರ್ಥಿಗಳನ್ನ ಒಂದ್ ಕಡೆ ಅಲ್ಲಿ ಡೆಲ್ಲಿಯಲ್ಲಿ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರು. ಪರ್ಮಿಷನ್ ಕೊಟ್ಟಿದ್ದಾರೆ ಡೆಲ್ಲಿಯಲ್ಲಿ. ಇಲ್ಲಿ ಪರ್ಮಿಷನ್ ಕೊಡದೆ ವಿದ್ಯಾರ್ಥಿಗಳನ್ನ ಜೈಲಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲದರ ವಿರುದ್ಧ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಹಗಲು ರಾತ್ರಿ ಧರಣಿನೂ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಫೈಟ್ ಮಾಡ್ತಾ ಇರೋದು ಅವರು ಒಬ್ಬ ವ್ಯಕ್ತಿಗೋಸ್ಕರ. ನಾವು ದಲಿತರ ಹಣ ವಾಪಸ್ ಖಜಾನೆಗೆ ಬರಬೇಕು ಅಂತ ಫೈಟ್. ಇದೇ ನಮಗೂ ಕಾಂಗ್ರೆಸ್ ಡಿಫರೆನ್ಸ್. ಕಾಂಗ್ರೆಸ್ ಅವರು ಒಬ್ಬ ವ್ಯಕ್ತಿಗೋಸ್ಕರ ಅವನ ಹಣ ಎಲ್ಲ ಸೇವ್ ಮಾಡ